ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಅಂದರೆ ಇಟ್ಸ್ ಆಲ್ ಅಬೌಟ್ ಝುಡಿಯೋಸ್ ಫೆಸ್ಟಿವಲ್ ಕಲೆಕ್ಷನ್ಸ್. ಸೊ ಇನ್ಸ್ಟಾದಲ್ಲಿ ತುಂಬಾ ವೈರಲ್ ಆಗ್ತಿತ್ತು. ಎಲ್ಲರೂ ಎಲ್ಲಿ ನೋಡಿದ್ರು ಝುಡಿಯೋದಲ್ಲಿ ಫೆಸ್ಟಿವಲ್ ವೇರ್ ಹಂಗಿದೆ ಹಿಂಗಿದೆ ಅಂತ ತುಂಬಾ ವಿಡಿಯೋಸ್ ಓಡ್ತಾ ಇದೆ. ಸೊ ಹಾಗಾಗಿ ನನಗೂ ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋದಿತ್ತು. ಸೊ ಹಾಗಾಗಿ ಯಾಕೆ ನಾನು ಅಲ್ಲಿ ಹೋಗಿ ಚೆಕ್ಔಟ್ ಮಾಡಬಾರ್ದು ಆ್ಯಂಡ್ ಅಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಅಂತ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ನನಗೆ ಅನ್ನಿಸ್ತು. ಸೊ ಐ ಆಮ್ ಗೋಯಿಂಗ್ ಟು ಝುಡಿಯೋ ನಾವು ಅಲ್ಲಿ ಸಿಗ್ತೀನಿ. ಇವತ್ತು ನಾವು ಬಂದಿರೋ ಝುಡಿಯೋ ಬಂದು ವಿದ್ಯಾರಣ್ಯಪುರಂ ಹತ್ರ ಇರೋದು. ನನ್ನ ಫ್ರೆಂಡ್ ಹೇಳ್ತಿದ್ಲು ತುಂಬ ಚೆನ್ನಾಗಿದೆ ಹೋಗೋಣ ಅಂತ. ಸೊ ಹಾಗಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫೇಮಸ್ ಆಗ್ತಿತ್ತು, ಲೈಕ್ ಝುಡಿಯೋ ಕಲೆಕ್ಷನ್ಸ್, ದಿವಾಳಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅಂತ. ಸೊ ಯಾಕೆ ಚೆಕ್ಔಟ್ ಮಾಡಬಾರ್ದು ಅಂತ ನಾವು ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಯಾರೇ ನೀನು ಚೆನ್ನಾಗಿ ಬರ್ತಾ ಇದೆಯಾ? ಕಲೆಕ್ಷನ್ಸ್ ಅಂತೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಥರ ನೋಡಿದ್ನೋ ಸೇಮ್ ಅದೇ ಥರ ಇತ್ತು. ದಿವಾಳಿ ಕಲೆಕ್ಷನ್ಸ್ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಎಷ್ಟೊಂದು ಫೆಸ್ಟಿವ್ ವೇರ್ ಕಲೆಕ್ಷನ್ಸ್ ಬರ್ತಾ ಇರೋದು ಝುಡಿಯೋದಲ್ಲಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಕಲೆಕ್ಷನ್ಸ್ ಕೂಡ ತುಂಬ ಜಾಸ್ತಿ ಇತ್ತು, ಕಡಿಮೆನೂ ಇರಲಿಲ್ಲ. ಪ್ರೈಸ್ ಕಡೆಗೆ ಅಂತ ಬಂದಾಗ ಇವನ್ ಅದು ಕೂಡ ತುಂಬ ಚೆನ್ನಾಗಿತ್ತು, ಲೈಕ್ 599, 899. ಫೆಸ್ಟಿವ್ ವೇರ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ 1000 ಒಳಗೆ ಇರ್ತಿತ್ತು, 1000 or 1500 ಒಳಗೆ ಇರ್ತಿತ್ತು. ಸೊ ಆ ಮಟೀರಿಯಲ್ಗೆ, ಆ ಪ್ರಿಂಟ್ಗೆ, ಆ ಲುಕ್ಕಿಗೆ ಆ್ಯಕ್ಚುಲಿ ತುಂಬ ವರ್ತ್ ಬೈಯಿಂಗ್ ಆಗಿತ್ತು. ನಾನು ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆಕ್ ಅನ್ನೋದಕ್ಕಿಂತ ನಾನು ದೀಪಾವಳಿ ಡ್ರೆಸ್ಸಸ್ ತೊಗೋಬೇಕಿತ್ತು. ಸೊ ಹಾಗಾಗಿ ಹೆಂಗೋ ಚೆನ್ನಾಗಿರೋ ಔಟ್ಫಿಟ್ಸ್ ಬಿಟ್ಟಿದ್ದಾರೆ ಅಂತಲೇ ನೋಡೋಕ್ಕೆ ಅಂತ ಬಂದೆ. ಬಟ್ ಇಲ್ಲಿನ ಔಟ್ಫಿಟ್ಸ್ ನೋಡಿ ನನಗಂತೂ ಅನಿಸಿದ್ದೇನು ಅಂದರೆ ಯಾವುದಾದ್ರು ಒಂದು ಔಟ್ಫಿಟ್ ತೊಗೊಂಡು ಹೋಗಲೇಬೇಕು ನಾನು ಅಂತ. ಸೊ ಹಾಗಾಗಿ ನಾನು ಇಲ್ಲೇ ಒಂದು ಔಟ್ಫಿಟ್ನ ತೊಗೊಂಡೆ ಕೂಡ. ಹಾಗೆ ನೋಡ್ಕೊಬನ್ನಿ, ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಒಂದು ಸಿಂಪಲಾಗಿ ಒಂದು ಫಿಟ್ ಚೆಕ್ ಅಂತ ಮಾಡಿದ್ವಿ, ಬಟ್ ನನ್ನ ಫ್ರೆಂಡ್ ಬರಲಿಲ್ಲ, ನಾನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ. ಸೊ ಬಿಡು ಅಂತ ಸುಮ್ಮನೆ ಆಗಿ ನೆಕ್ಸ್ಟ್ ಔಟ್ಫಿಟ್ಗೆ ಹೋದ್ವಿ. ಎಲ್ಲ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು ಔಟ್ಫಿಟ್ಸು. ನೋಡ್ಕೊಬನ್ನಿ ಹಾಗೆ ಯಾವ ಕಲೆಕ್ಷನ್ಸ್ ಇದೆ ಅಂತ. ಸಮ್ ಆಫ್ ದ ಕಲೆಕ್ಷನ್ಸ್ ನಾನು ವೇರ್ ಮಾಡಿದ್ದು ತೋರಿಸ್ತೀನಿ ನಿಮಗೆ, ನಾನು ಯಾವ್ದು ವೇರ್ ಮಾಡಿದೆ ಅಂತ. ಇದಿಷ್ಟು ನಾನು ವೇರ್ ಮಾಡಿದ ಔಟ್ಫಿಟ್ಸ್. ಔಟ್ಫಿಟ್ನ ಬಿಟ್ಟು ಬೇರೆ ಏನಾದರೂ ನೋಡ್ತೀವಿ ಅಂದರೆ ಇವನ್ ಶೂ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೊಸ ಕಲೆಕ್ಷನ್ಸ್ ಕೂಡ ಬಂದಿತ್ತು. ಆ್ಯಂಡ್ ಪ್ರೈಸು ಹಂಗೆ ಇತ್ತು, ಬಟ್ ಬ್ಯಾಗ್ ಕಲೆಕ್ಷನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಈ ರೆಡ್ ಕಲರ್ ಅಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಐ ಡೋಂಟ್ ನೋ ವೆದರ್ ಇಟ್ಸ್ ನ್ಯೂ ಕಲೆಕ್ಷನ್ ಆರ್ ವಾಟ್, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವನ್ ಸ್ಲಿಪ್ಪರ್ಸಲ್ಲೂ ಕೂಡ ಅಷ್ಟೊಂದು ಹೊಸ ಕಲೆಕ್ಷನ್ಸ್ ಇರಲಿಲ್ಲ, ಎಲ್ಲೋ ಆಲ್ಮೋಸ್ಟ್ ಹಳೇದೇ ಇತ್ತು, ಎಲ್ಲೋ 1-2 ನ್ಯೂ ಕಲೆಕ್ಷನ್ಸ್ ಇತ್ತು ಅಷ್ಟೇ. ಅದರಲ್ಲಿ ಒಂದು ವೈಟ್ ಕಲರ್, ಇದು ತುಂಬ ಇಷ್ಟ ಆಯಿತು ನನಗೆ. ಬಟ್ ಹೈಟ್ ಇರೋರ್ದೆಲ್ಲ ಇದೇ ಪ್ರಾಬ್ಲಮ್ ಅನಿಸುತ್ತೆ, ಬೇಕು ಅಂದರೆ ಸ್ಲಿಪ್ಪರ್ ಮಾತ್ರ ಸಿಗಲ್ಲ. ಸ್ಲಿಪ್ಪರೇ ಅಂತಲ್ಲ, ಔಟ್ಫಿಟ್ಸು ಕೂಡ ಒಂದೊಂದು ಸಿಗೋದಿಲ್ಲ ನಮಗೆ ಪ್ರಾಪರಾಗಿ. ಈ ಸ್ಲಿಪ್ಪರ್ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಗಿತ್ತು, ಬಟ್ ಬ್ಯಾಡ್ ಲಕ್ 40 ಸೈಜ್ ಇತ್ತು, ನನಗೆ 41 ಆದರೂ ಬೇಕಿತ್ತು, ಇದ್ದಿದ್ರೆ ತೊಗೊಬಿಡ್ತಿದ್ದೆ ನಾನು. ಬಟ್ ತುಂಬ ಬೇಜಾರಾಗಿ ತುಂಬ ಹೊಟ್ಟೆ ಹುರಿತು. ಸೊ ಹಾಗಾಗಿ ವಾಪಸ್ ಬಂದೆ, ಏನೂ ತೊಗೊಳ್ಳಿಲ್ಲ. ಜಸ್ಟ್ ಅಲ್ಲೇ ಟ್ರೈ ಮಾಡಿ ಹಾಕಿ ಫಿಟ್ ಏನೋ ಆಯಿತು, ಬಟ್ ಹಾಗೆ ಹಾಕೋತಾ ಅದು ಕಿತ್ತೋಗ್ತಿತ್ತು, ಬಿಕಾಸ್ ಟೈಟ್ ಇತ್ತು. ಸೊ ಹಾಗಾಗಿ ಸುಮ್ಮನೆ ತೊಗೊಂಡ್ರು ವೇಸ್ಟ್ ಆಗುತ್ತೆ ಅಂತ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಅದನ್ನೆಲ್ಲ ಬಿಟ್ಟು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಹಾಗೆ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಇಯರಿಂಗ್ಸ್ದು ನೆಕ್ಲೇಸ್ದೆಲ್ಲ ಆಲ್ಮೋಸ್ಟ್ ಲೈಕ್ ಕ್ಯಾಪ್ಚರ್ ಮಾಡಿದ್ದಾಳೆ. ಯಾವ ಗ್ಯಾಪಲ್ಲಿ ಮಾಡಿದ್ಲು ಅಂತಲೂ ಗೊತ್ತಿಲ್ಲ. ಒಂದು ಹಾಫ್ ಝುಡಿಯೋ ತೋರಿಸಿದ್ಲು. ಆ್ಯಂಡ್ ನೆಕ್ಸ್ಟ್ ಒಂದು ಸ್ಯಾಂಡಲ್ ಟ್ರೈ ಮಾಡಿದೆ, ನೋಡೋಣ ಆಗುತ್ತಾ, ಹೇಗೆ ಕಾಣಿಸುತ್ತೆ ಅಂತ. ತೊಗೊಳ್ಳೋ ಪ್ಲ್ಯಾನ್ ಎಲ್ಲ ಏನಿರಲಿಲ್ಲ, ಬಟ್ ಆ ವೈಟ್ ಕಲರ್ ಒಂದಂತೂ ಬೇಕಾಗಿತ್ತು. ಬಟ್ ಬ್ಯಾಡ್ ಲಕ್, ಸುಮ್ಮನೆ ಇದನ್ನು ಟ್ರೈ ಮಾಡಿದೆ ಆ್ಯಂಡ್ ಹಂಗೆ ಬಿಟ್ಟೆ.
ಆ್ಯಂಡ್ ಈ ಕ್ಯೂಟ್ ಪೌಚ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕೀಬನ್ ಜೊತೆ ಹಾಕೋಬೋದಿತ್ತು. ಆ್ಯಂಡ್ ಈವನ್ ಇದು ಕೂಡ ಹೊಸ ಕಲೆಕ್ಷನ್ಸ್ ಅನಿಸುತ್ತೆ, ನಾನು ನೋಡಿರಲಿಲ್ಲ. ಆ್ಯಂಡ್ ಈ ಐಟಮ್ಸ್ನೆಲ್ಲ ನೋಡೋಕೆ ಮಾತ್ರ ಕಣ್ಣು ಕುಕ್ಕೋ ಥರ ಆಯಿತು ಸೀರಿಯಸ್ಲಿ. ಅದು ನೋಡಿದ್ರೇ ಅರ್ಧ ತೊಗೊಬಿಡ್ಬೇಕು ಅನಿಸುತ್ತೆ, ನಮಗೆ ನೆಸೆಸಿಟಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಈ ಬ್ಲಷ್ ಕೂಡ ಹೊಸ ಕಲೆಕ್ಷನ್ಸ್ ಅನಿಸುತ್ತೆ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ್ಯಂಡ್ ನಾನು ಒಂದು ಡ್ರೆಸ್ನ ಶಾಪ್ ಮಾಡಿ ಮನೆಗೆ ಹೊರಟೆ, ಬಿಕಾಸ್ ರೀಸೆಂಟಾಗಿ ತಾನೇ ಜೂಡಿಯೋಯಿಂದ ಶಾಪ್ ಮಾಡಿದ್ದೆ. ಸೊ ಹಾಗಾಗಿ ಏನೋ ಔಟ್ಫಿಟ್ಸ್ ಬಿಟ್ಟು ಬೇರೆ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ ನಾನು. ಜಸ್ಟ್ ಔಟ್ಫಿಟ್ನ ಪರ್ಚೇಸ್ ಮಾಡಿ ವಿ ರಿಟರ್ನ್ಡ್ ಬ್ಯಾಕ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇದೇ ಥರ ಇನ್ನೂ ಜಾಸ್ತಿ ವಿಡಿಯೋಸ್ ಬೇಕು ಅಂದರೆ ಮೋರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.